ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಸುಧಾಗೌಡ. ಮುಂದಿನ ವಾರದಿಂದ ಭಾರತದ ಸುಮಾರು 10,000 ಕಾರ್ಮಿಕರು ಇಸ್ರೇಲ್ಗೆ ಹೋಗೋಕೆ ಸಜ್ಜಾಗಲಿದ್ದಾರೆ ಎನ್ನುವ ಮಾಹಿತಿಯೊಂದು ಹೊರಬಿದ್ದಿದೆ. ಫೆಲಿಸ್ತೀನ್ ಮೇಲೆ ಆಕ್ರಮಣ ಶುರು ಮಾಡಿದ ಬಳಿಕ ಫೆಲಿಸ್ತೀನಿಯರನ್ನ ಒಳಗೆ ಬಿಟ್ಟುಕೊಳ್ಳದ ಇಸ್ರೇಲ್ಗೆ ದುಡಿಯೋದಕ್ಕೆ ಜನರೇ ಇಲ್ಲವಾಗಿದ್ದಾರಂತೆ. ಅದಕ್ಕೆ ವಿಶ್ವಗುರು ಎನಿಸಿಕೊಂಡಿರುವಂತಹ ಭಾರತ ದೇಶದಲ್ಲಿ ಕೆಲಸವೂ ಇಲ್ಲದೆ ಹೊತ್ತಿನ ತುತ್ತಿಗೂ ತಾತ್ಪರ್ಯವಾಗಿ ಕಂಗೆಟ್ಟಿರುವಂತಹ ಸಾವಿರ ಕಾರ್ಮಿಕರು ಹಸಿವಿನಿಂದ ಬಳಲ್ತಾ ಇರುವಂತಹ ಹಲವು ಮಂದಿ ಇಸ್ರೇಲ್ಗೆ ಹೋಗೋಕೆ ಇಲ್ಲಿ ಭಾರೀ ಪೈಪೋಟಿಯೇ ನಡೀತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಸುಮಾರು 10,000 ಕಾರ್ಮಿಕರು ವಾರಕ್ಕೆ 700ರಿಂದ 1,000 ಸಂಖ್ಯೆಯ ಬ್ಯಾಚ್ಗಳಲ್ಲಿ ಇಸ್ರೇಲ್ಗೆ ಹೋಗಲಿದ್ದಾರೆ ಅನ್ನುವಂಥ ವಿಚಾರ ಕೂಡ ಹೊರಬಿದ್ದಿದೆ. ಯುಪಿ, ಹರಿಯಾಣಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆದ ಬೆನ್ನಲ್ಲೇ ಬಿಹಾರ, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಿಜೋರಾಂ ಹಾಗೂ ತೆಲಂಗಾಣಗಳಲ್ಲಿ ಇಸ್ರೇಲ್ಗೆ ಹೋಗೋಕೆ ಕಾರ್ಮಿಕರು ಸಿದ್ಧವಾಗಿದ್ದಾರಂತೆ. ಯುದ್ಧ ಸ್ಥಿತಿಯಲ್ಲಿ ಇಸ್ರೇಲ್ನಲ್ಲಿ ನಿರ್ಮಾಣ ಉದ್ಯಮಕ್ಕೆ ಯಾವ ಮಟ್ಟದಲ್ಲಿ ಕಾರ್ಮಿಕರು ಇಲ್ಲವಾಗಿದ್ದಾರೆ ಅಂದರೆ 50,000ದಿಂದ 60,000ದಷ್ಟು ವಿದೇಶಿ ಕಾರ್ಮಿಕರನ್ನ ಅಲ್ಲಿಗೆ ಕರೆಸಿಕೊಳ್ಳೋದಕ್ಕೆ ಇಸ್ರೇಲ್ ತಯಾರಾಗಿದೆಯಂತೆ. ಅದರಲ್ಲಿ ಭಾರತದ 10,000 ಕಾರ್ಮಿಕರನ್ನು ತನ್ನಲ್ಲಿ ಕರೆಸಿಕೊಳ್ಳೋದಕ್ಕೆ ಕಳೆದ ತಿಂಗಳೇ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆಯಂತ. ಇನ್ನು ಮೆಕ್ಸಿಕೋ, ಕೀನ್ಯಾ ಮತ್ತು ಮಲಾವಿಯಿಂದಲೂ ಕೆಲಸಗಾರರನ್ನ ನೇಮಿಸಿಕೊಳ್ಳೋದಕ್ಕೆ ಅದು ನೋಡ್ತಾ ಇದೆ. ಭಾರತ, ಶ್ರೀಲಂಕಾ ಮತ್ತು ಉಜ್ಬೇಕಿಸ್ತಾನ್ಗಳಲ್ಲೂ ಕೂಡ ಕಾರ್ಮಿಕರ ಆಯ್ಕೆ ಈಗಾಗಲೇ ಶುರುವಾಗಿದೆ ಅಂತ ಹೇಳಲಾಗ್ತಿದೆ.